1901 ಗ್ರೀಸ್ ದೇಶದ ಆಂಟಿಕಿತಾರೆ ದ್ವೀಪದ ಬಳಿ ಕೆಲವು ಮೀನುಗಾರರು ಸಮುದ್ರದಾಳದಲ್ಲಿ ಒಂದು ಪ್ರಾಚೀನ ರೋಮನ್ ಹಡಗಿನ ಅವಶೇಷಗಳನ್ನು ಪತ್ತೆ ಮಾಡುತ್ತಾರೆ. ಅವರಿಗೆ ಅಲ್ಲಿ ಅಮೂಲ್ಯವಾದ ಕಂಚಿನ ಪ್ರತಿಮೆಗಳು, ಮಡಿಕೆಗಳು ಸಿಗುತ್ತವೆ. ಅವುಗಳ ಜೊತೆಗೆ ಒಂದು ವಿಚಿತ್ರವಾದ, ಸಂಪೂರ್ಣವಾಗಿ ತುಕ್ಕು ಹಿಡಿದ, ಕರಗಿ ಹೋದ ಒಂದು ಕಂಚಿನ ಪೆಟ್ಟಿಗೆ ಕೂಡ ಸಿಗುತ್ತದೆ. ಆರಂಭದಲ್ಲಿ ಅದೊಂದು ಬೆಲೆ ಇಲ್ಲದ ವಸ್ತು ಎಂದು ಯಾರೂ ತಲೆಕೆಡಿಸಿಕೊಳ್ಳುವುದಿಲ್ಲ. ಸುಮಾರು 50 ವರ್ಷಗಳ ಕಾಲ ಆ ವಸ್ತು ಅಥೆನ್ಸ್ನ ಮ್ಯೂಸಿಯಂನಲ್ಲಿ ಒಂದು ಮೂಲೆಯಲ್ಲಿ ಬಿದ್ದಿರುತ್ತದೆ. ಆದರೆ ವಿಜ್ಞಾನಿಗಳು ಅದರ ಮೇಲೆ ಎಕ್ಸ್ರೇ ಮತ್ತು CT ಸ್ಕ್ಯಾನ್ಗಳನ್ನು ಬಳಸಲು ಪ್ರಾರಂಭಿಸಿದಾಗ ಇಡೀ ಜಗತ್ತೇ ಬೆಚ್ಚಿ ಬೀಳುತ್ತದೆ. ಆ ತುಕ್ಕು ಹಿಡಿದ ಕಲ್ಲಿನ ಒಳಗೆ ಕೇವಲ ಒಂದಲ್ಲ ಎರಡಲ್ಲ 30ಕ್ಕೂ ಹೆಚ್ಚು ಕಾಂಪ್ಲೆಕ್ಸ್ ಕಂಚಿನ ಗೇರ್ಗಳು ಒಂದಕ್ಕೊಂದು ಜೋಡಿಸಲ್ಪಟ್ಟಿರುತ್ತವೆ. ಇದು ಒಂದು ಯಂತ್ರ, ಮೆಷಿನ್ ಆಗಿತ್ತು. ಇದರ ವಿಶೇಷತೆ ಏನೆಂದರೆ, ಇಂತಹ ಸಂಕೀರ್ಣವಾದ ಗೇರ್ ತಂತ್ರಜ್ಞಾನವನ್ನು ಮನುಷ್ಯರು ಮತ್ತೆ ಕಂಡುಹಿಡಿಯಲು 1500 ವರ್ಷಗಳೇ ಬೇಕಾಯಿತು. 14ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ತಯಾರಾದ ದೊಡ್ಡ ಗಡಿಯಾರಗಳಲ್ಲಿ ಮಾತ್ರ ಇಂತಹ ತಂತ್ರಜ್ಞಾನವನ್ನು ಮತ್ತೆ ನೋಡಲಾಯಿತು. ಹಾಗಾದರೆ 2000 ವರ್ಷಗಳ ಹಿಂದೆ ಕ್ರಿಸ್ತಪೂರ್ವ 100ರ ಅಂದರೆ 100 BC ಸುಮಾರಿಗೆ ತಯಾರಾದ ಈ ತಂತ್ರ ಏನು ಮಾಡುತ್ತಿತ್ತು? ಇದು ಪ್ರಾಚೀನ ಪ್ರಪಂಚದ ಮೊದಲ ಅನಲಾಗ್ ಕಂಪ್ಯೂಟರ್, ಫಸ್ಟ್ ಅನಲಾಗ್ ಕಂಪ್ಯೂಟರ್ ಆಗಿತ್ತು. ಅದರಲ್ಲಿದ್ದ ಒಂದು ನಾಬ್ ಅನ್ನು ತಿರುಗಿಸಿದರೆ ಅದು ಭವಿಷ್ಯವನ್ನು ಹೇಳುತ್ತಿತ್ತು. ಆದರೆ ಯಾವ ಭವಿಷ್ಯ? ಅದು ಆಕಾಶದ ಭವಿಷ್ಯವನ್ನು ಹೇಳುತ್ತಿತ್ತು. ಸೂರ್ಯ ಮತ್ತು ಚಂದ್ರನ ನಿಖರವಾದ ಸ್ಥಾನ, ಯಾವಾಗ ಚಂದ್ರನಿಗೆ ಹುಣ್ಣಿಮೆ, ಯಾವಾಗ ಅಮಾವಾಸ್ಯೆ, ಮುಂದಿನ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಯಾವಾಗ, ಯಾವ ಗಂಟೆಗೆ ಆಗುತ್ತದೆ ಎಂದು ನಿಖರವಾಗಿ ಲೆಕ್ಕ ಹಾಕುತ್ತಿತ್ತು. ಅಷ್ಟೇ ಅಲ್ಲ, ಆಗ ತಿಳಿದಿದ್ದ 5 ಗ್ರಹಗಳ ಬುಧ, ಶುಕ್ರ, ಮಂಗಳ, ಗುರು, ಶನಿ ಚಲನವಲನ ಮತ್ತು ಒಲಿಂಪಿಕ್ ಗೇಮ್ಸ್ ಯಾವಾಗ ನಡೆಯುತ್ತದೆ ಎಂದೂ ಕೂಡ ತೋರಿಸುತ್ತಿತ್ತು. ಅಮೇಜಿಂಗ್ ಅಲ್ವಾ? ಪ್ರಶ್ನೆ ಏನೆಂದರೆ, 2000 ವರ್ಷಗಳ ಹಿಂದೆ ಇಷ್ಟು ಸಂಕೀರ್ಣವಾದ ಕಂಪ್ಯೂಟರನ್ನು ಯಾರು ನಿರ್ಮಿಸಿದರು? ಈ ಜ್ಞಾನ ಅವರಿಗೆ ಎಲ್ಲಿಂದ ಬಂತು? ಒಂದು ವೇಳೆ ಅವರು ಈ ಮಟ್ಟದ ತಂತ್ರಜ್ಞಾನವನ್ನು ಹೊಂದಿದ್ದರೆ ಅವರು ಬೇರೆ ಇನ್ನೇನಾದರೂ ನಿರ್ಮಿಸಬಹುದಿರುತ್ತಲ್ಲವೇ? ಮತ್ತು ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ, ಈ ಅದ್ಭುತ ತಂತ್ರಜ್ಞಾನ ಮುಂದಿನ 1500 ವರ್ಷಗಳ ಕಾಲ ಸಂಪೂರ್ಣವಾಗಿ ಕಳೆದು ಹೋದದ್ದಾದರೂ ಹೇಗೆ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.